ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಶಾರ್ಟ್ ವಿಡಿಯೋ. ಇವತ್ತು ಹಾಸನ್ಗೆ ಹೊರಟಿದ್ದೆ. ಹೋಗಿ ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಬಂದಮೇಲೆ ಅಡುಗೆ ಮಾಡಿ ಊಟ ಎಲ್ಲ ಆದಮೇಲೆ ಸಖತ್ ಹೆಕ್ಟಿಕ್ ಡೇ ಅನ್ನಿಸ್ಬಿಡ್ತು ಮುದ್ದುಯಿಂದ. ಯಾಕೆ ಏನು ಅಂತ ನಾನು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಈ ಕಾಲದಲ್ಲಿ ಪೇರೆಂಟಿಂಗ್ ಅನ್ನೋದೇ ಸ್ವಲ್ಪ ಕಷ್ಟ ಆಗೋಗ್ಬಿಟ್ಟಿದೆ. ಯಾಕೆ ಅಂದರೆ ನಾವು ಪೇರೆಂಟ್ಸು ಓವರ್ ಕೇರ್ ಮಾಡ್ತೀವಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಪೇಷನ್ಸ್ ಬೇಕು. ಆ ಪೇಷನ್ಸ್ನೆಲ್ಲ ಹೈಡ್ ಮಾಡ್ಕೊಂಡು ನಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗೋಗ್ಬಿಡುತ್ತೆ ಸಮ್ಟೈಮ್ಸ್ ಅಂತ ಅನಿಸುತ್ತೆ. ತುಂಬ ಲೀನಿಯನ್ಸ್ ಕೊಟ್ಟರೆ ತುಂಬ ಹಠ ಮಾಡ್ತವೆ, ಮತ್ತು ಅವು ಮಾಡೋ ತಲಹರಟೆನ ತಡೆಯೋಕ್ಕಾಗಲ್ಲ. ಇಲ್ಲ ತುಂಬ ಸ್ಟ್ರಿಕ್ಟ್ ಆಗಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಬೀಳೋದು ಹೇಳೋದು ಮಾಡ್ಕೊಂಬಂದ್ರೆ ಏನು ಇಶ್ಯೂಸ್ ಆದ್ರೂ ನಮ್ಮ ಹತ್ರ ಶೇರ್ ಮಾಡಲ್ಲ. ಅದೊಂದು ಭಯ. ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೋಬೇಕಾ ಅಂತ ಅನ್ನಿಸ್ಬಿಡುತ್ತೆ. ಮಕ್ಳ ಜೊತೆ ಹೆಂಗಿರೋಕ್ಕೂ ಭಯ. ನಾನಂತೂ ಇತ್ತೀಚೆಗೆ ಅವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಇನ್ ದ ಸೆನ್ಸ್ ಅವನ್ನ ನನ್ನ ಕೆಲಸಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದೀನಿ. ಏನಾದರೂ ವಿಂಡೋ ಒರೆಸ್ಕೊಡೋದು, ಪಾತ್ರೆ ಜೋಡಿಸ್ಕೊಡೋದು, ಈ ಥರ ಕೆಲಸಗಳಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅವನ್ನ. ಮತ್ತು ಎನಿ ಪೇರೆಂಟಿಂಗ್ ಟಿಪ್ಸ್ ಇದ್ದರೆ ಆಲ್ವೇಸ್ ವೆಲ್ಕಮ್. ನನಗೆ ನೀವು ಮೆಸೇಜ್ ಆದರೂ ಮಾಡಿ ಹೇಳ್ಬೋದು. ಮತ್ತು ಈ ವಿಷಯದಲ್ಲಿ ಮಿಲಿ ಈಸ್ ಅ ಬ್ಲೆಸ್ಸಿಂಗ್. ಯಾಕೆ ಅಂತ ಅಂದರೆ ಅವಳಿಗೆ ಎಷ್ಟು ಹಿಂಸೆ ಕೊಡ್ತಾನೆ ಅಂತ ಅಂದರೆ, ಆದ್ರೂ ಇವನನ್ನ ಚಿಕ್ಕ ಮಗು ಥರ ಟ್ರೀಟ್ ಮಾಡ್ತಾಳೆ. ಇನ್ನೊಂದಂದರೆ ಸೈಕಲ್ ತಗೊಂಡು ಆಚೆ ಈಚೆ ಓಡ್ತಾನಲ್ಲ, ಆ ಟೈಮು ಸ್ವಲ್ಪ ರೆಡ್ಯೂಸ್ ಆಗಿದೆ ಮಿಲಿಯಿಂದ. ಸಮ್ಮರ್ ಹಾಲಿಡೇಸ್ ಇನ್ನೂ 2-3 ಮಂತ್ಸ್ ಇದೆ. ನನಗೆ ಇವಾಗಲೇ ಯೋಚನೆ ಆಗಿದೆ ಆ ಟೈಮಲ್ಲಿ ಹೆಂಗಪ್ಪ ಇವನ್ನ ಎಂಗೇಜ್ ಮಾಡೋದು ಅಂತ.